ನಾನು ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 22nd ಏಪ್ರಿಲ್ 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸ್ಟಾಕ್ ಬಂದು ಏಷ್ಯನ್ ಪೇಂಟ್ಸ್. ಓಕೆನಾ, ಏಷ್ಯನ್ ಪೇಂಟ್ಸ್ ಆನ್ ಅ 1 time frame. ವಾಟ್ ಯು ಗೈಸ್ ಕ್ಯಾನ್ ಸಿ ಹಿಯರ್ ನೋಡ್ಕೊಳ್ಳಿ. ಪ್ರೈಸು ಕ್ಲಿಯರ್ ಕಟ್ಟು ನೋಡಿ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ, ಈ ಝೋನ್ ಇದೆಯಲ್ಲ, ದಿಸ್ ಎಂಟೈರ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಆ್ಯಂಡ್ ಸಪೋರ್ಟ್. ಓಕೆನಾ, ದಿಸ್ ಈಸ್ ಪಾಯಿಂಟ್ ನಂಬರ್ 1. ನೆಕ್ಸ್ಟು ನಾನು ಲೆಟಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. ಓಕೆನಾ, 15-minute ಟೈಮ್ ಫ್ರೇಮಲ್ಲಿ ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಓಕೆನಾ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಓಕೆ, ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್. ಓಕೆನಾ, ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆನಾ, ಹಾಗೆಯೇ ನೀವಿಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಇಲ್ಲೊಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ, ದಿಸ್ ಝೋನ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್. ಓಕೆನಾ, ಈ ಝೋನ್ ಇಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಿತ್ತು. ಇಲ್ಲಿ ನೋಡಿ ಬ್ರೇಕ್ ಡೌನ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಸಿಕ್ಕಿದೆ. ಡೌನ್ ಸಿಕ್ಕಿ ವಾಪಸ್ ಸೇಮ್ ಅದೇ ಝೋನ್ ಹತ್ರ ಪ್ರೈಸ್ ಬಂದಿದೆ. ಸೊ ದಿಸ್ ಝೋನ್ ಇಟ್ ಮೈಟ್ ಆಕ್ಟ್ ಆಸ್ ಅನ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ನೆಕ್ಸ್ಟು ನಾನು ನಿಮಗೆ ರೀಸೆಂಟ್ ಟಾಪಿಂದ ನೋಡ್ಕೊಳ್ಳಿ ಈ ಬಾಟಮ್ವರೆಗೂ. ಓಕೆನಾ, ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ಪ್ರೈಸ್ ಎಕ್ಸಾಕ್ಟಾಗಿ 618 ಲೆವೆಲ್ಸಿಂದಾನೆ ರಿಜೆಕ್ಷನ್ ಫೇಸ್ ಮಾಡಿ ಒಂದು ಡಿಪ್ ಕೊಟ್ಟಿದೆ. ಅರ್ಥ ಆಯ್ತಾ? ಸೊ ಇವಾಗ ನಾವು ಪ್ರೈಸು ಸಪೋರ್ಟ್ ಝೋನ್ ಮೇಲೆ ಇರೋ ಕಾರಣ ಹೈಯರ್ ಟೈಮ್ ಫ್ರೇಮಲ್ಲಿ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಗೈಸ್, ನಾಳೆ ಬೈಯಲ್ಲಿ ಮಾಡಿಲ್ಲ ಅಂದರೆ ನೋಡಿ 2 ಎಂಟ್ರಿ ಹೇಳ್ತೀನಿ ನಿಮಗೆ. ಓಕೆನಾ, ಸಪೋಸ್ ನಾಳೆ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಈ ರೆಸಿಸ್ಟೆನ್ಸ್ ಝೋನ್ ಮೇಲೆ ಸಸ್ಟೈನ್ ಆಯಿತು ಅಂದರೆ ಬೈ ಮಾಡಿ. ಓಕೆನಾ, ಬೈ ವೆನ್ ಪ್ರೈಸ್ ಕ್ರಾಸಸ್ 2830 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಆ್ಯಂಡ್ ಯೋರ್ ಟಾರ್ಗೆಟ್ ಈಸ್ ಗೋನ ಬಿ ಎಟ್ 2840 ವಿಲ್ ಬಿ ಯೋರ್ ಟಾರ್ಗೆಟ್. ಓಕೆನಾ, ಇದು ಫ್ಲ್ಯಾಟ್ ಓಪನ್ ಆಗಿ ಈ ರೆಸಿಸ್ಟೆನ್ಸ್ ಝೋನ್ ಮೇಲೆ ಸಸ್ಟೈನ್ ಆಗಬೇಕು, ಆವಾಗ ಮಾತ್ರ ಬೈ ಮಾಡಿ. ಓಕೆನಾ, 2830 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 2840 ವಿಲ್ ಬಿ ಯೋರ್ ಟಾರ್ಗೆಟ್. 2840 ಸಮ್ವೇರ್ ಅರೌಂಡ್ ಈ ಟ್ರೆಂಡ್ ಲೈನ್ ಹತ್ರ ಬರುತ್ತೆ. ಅರ್ಥ ಆಯ್ತಾ? ಸೊ ದಟ್ ವಿಲ್ ಬಿ ಯುವರ್ ಟಾರ್ಗೆಟ್. ಅರ್ಥ ಆಯ್ತಾ? ಇನ್ ಕೇಸ್ ಆಫ್ ಗ್ಯಾಪ್ ಅಪ್ ಓಪನಿಂಗ್, ಇಲ್ಲೆಲ್ಲಾದರೂ ಗ್ಯಾಪ್ ಅಪ್ ಓಪನ್ ಆಗೋಯ್ತು ಅಂದರೆ ಎಲ್ಲಿವರೆಗೂ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಲ್ವೋ ಅಲ್ಲಿವರೆಗೂ ಬೈ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಇನ್ ಕೇಸ್ ಆಫ್ ಗ್ಯಾಪ್ ಅಪ್ ಓಪನಿಂಗ್. ಅರ್ಥ ಆಯ್ತಾ? ಸೊ ಬೈಯಲ್ಲಿ ಮಾಡ್ತೀರಾ, ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲೆ ಸಸ್ಟೈನ್ ಆಗಬೇಕು. ಓಕೆನಾ, ಬೈ ವೆನ್ ಪ್ರೈಸ್ ಕ್ರಾಸಸ್ 2840. ಓಕೆನಾ, ಇದು ಗ್ಯಾಪ್ ಅಪ್ ಓಪನಿಂಗ್ಗೆ. ಓಕೆನಾ, ಗ್ಯಾಪ್ ಅಪ್ ಓಪನಿಂಗಲ್ಲಿ 2840 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಅಂದರೆ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡಬೇಕು. ಅರ್ಥ ಆಯ್ತಾ? ಅವಾಗ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬಿ ಎಟ್ 2850 ಆ್ಯಂಡ್ ಟಾರ್ಗೆಟ್ ನಂಬರ್ 2 ಈಸ್ ಗೋನ ಬಿ ಎಟ್ 2860 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನಾವು ಲೆಟಸ್ ಟಾಕ್ ಅಬೌಟ್ ಸೆಲ್ಲಿಂಗ್ಗೆ ನೋಡ್ಕೊಳ್ಳಿ. ನಾನು ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ಸೆಲ್ಲಿಂಗಲ್ಲೂ ಫ್ಲ್ಯಾಟ್ ಓಪನಿಂಗ್ ಮತ್ತು ಗ್ಯಾಪ್ ಡೌನ್ ಓಪನಿಂಗ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆನಾ, ಸಪೋಸ್ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಈ ಝೋನ್ ಹತ್ರ ರಿಜೆಕ್ಷನ್ ಫೇಸ್ ಮಾಡಿ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟರೆ ಸೆಲ್ ಮಾಡಿ. ಓಕೆನಾ, ಸೆಲ್ ಎಲ್ಲಿ ಮಾಡ್ತೀರಾ ಅಂದರೆ ಸೆಲ್ ಬಿಲೋ 2800 ಈ ರೌಂಡ್ ನಂಬರ್ಸ್ ಕೆಳಗಡೆ ಸಸ್ಟೈನ್ ಆಗಬೇಕು. ಅರ್ಥ ಆಯ್ತಾ? ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿ ನೋಡಿ, ಫ್ಲ್ಯಾಟ್ ಓಪನ್ ಆಗಿ ಈ ಲೆವೆಲ್ಸ್ ಹತ್ರ ರೆಸಿಸ್ಟೆನ್ಸ್ ತಗೊಂಡು ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಸಿಕ್ತು ಅಂದರೆ 2800 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬಿ 2790 2790
and target number 2 is going to be at 2780. ಓಕೆನಾ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 2800. ಓಕೆನಾ, ಇದು ಫ್ಲಾಟ್ ಓಪನಿಂಗಲ್ಲಿ ಸೆಲ್ಲಿಂಗಿಗೆ ಇದು ಅರ್ಥ ಆಯ್ತಾ. ಇವಾಗ ಗೈಸ್ ಗ್ಯಾಪ್ ಡೌನ್ ಓಪನಿಂಗಲ್ಲಿ ಮಾತಾಡೋಣ. ಓಕೆನಾ, ಗ್ಯಾಪ್ ಡೌನ್ ಓಪನಿಂಗ್ ಅಂದರೆ ಇಲ್ಲೆಲ್ಲಾದರೂ ಗ್ಯಾಪ್ ಡೌನ್ ಓಪನ್ ಆಗೋಯ್ತು ಅಂದರೆ ಯು ಹ್ಯಾವ್ ಟು ವೆಯ್ಟ್ ಫಾರ್ ಅ ರಿಟ್ರೇಸ್ಮೆಂಟ್. ಓಕೆನಾ, ಇಲ್ಲೆಲ್ಲಾದರೂ ಗ್ಯಾಪ್ ಡೌನ್ ಓಪನ್ ಆಗೋಯ್ತು ಅಂದರೆ ಪ್ರೈಸು ಒಂದು ಸ್ವಲ್ಪ ಈ ಟ್ರೆಂಡ್ ಲೈನ್ ಹತ್ರ ಬರೋವರೆಗೂ ವೆಯ್ಟ್ ಮಾಡಿ. ಅರ್ಥ ಆಯ್ತಾ. ಈ ಟ್ರೆಂಡ್ ಲೈನ್ ಹತ್ರ ಸೆಲ್ ಮಾಡಿ. ಓಕೆನಾ, ಎಕ್ಸಾಕ್ಟ್ ಲೆವೆಲ್ಸ್ ಹೇಳೋಕ್ಕಾಗಲ್ಲ. ಸೊ ಸೆಲ್ ಮಾಡಿ ನಿಮ್ಮದು ಈ ಟಾರ್ಗೆಟ್ ಇಡ್ಬೋದು 2770 ಲೆವೆಲ್ಸ್. ಓಕೆನಾ, ಗ್ಯಾಪ್ ಡೌನ್ ಏನಾದರೂ ಓಪನ್ ಆಗೋಯ್ತು ಅಂದರೆ ಸ್ವಲ್ಪ ಮೇಲೆ ಬರಲಿ, ರಿಟ್ರೇಸ್ಮೆಂಟ್ ಆಗಲಿ, ಅವಾಗ ಸೆಲ್ ಮಾಡಿ ಈ ಲೆವೆಲ್ಸ್ ಟಾರ್ಗೆಟ್ ಇಡಿ. ಸಮ್ವೇರ್ ಅರೌಂಡ್ 2770 ವಿಲ್ ಬಿ ಯುವರ್ ಟಾರ್ಗೆಟ್. ಅರ್ಥ ಆಯ್ತಾ. ಇದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಓಕೆನಾ, ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ಓಕೆ ಗೈಸ್, ನೆಕ್ಸ್ಟ್ ಸ್ಟಾಕ್ ಬಂದು ಅದಾನಿ ಪೋರ್ಟ್ಸ್. ಓಕೆನಾ, ಅದಾನಿ ಪೋರ್ಟ್ಸ್ನ ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಓಕೆ, 1 hour ಟೈಮ್ ಫ್ರೇಮಲ್ಲಿ ಇವೇನು ನೋಡ್ಬೋದು ಅಂದರೆ ಇದು ಅಪ್ ಮೂವ್, ದಿಸ್ ಈಸ್ ಅಪ್ ಮೂವ್ ಆ್ಯಂಡ್ ದಿಸ್ ಈಸ್ ರಿಟ್ರೇಸ್ಮೆಂಟ್. ಓಕೆನಾ, ದಿಸ್ ಈಸ್ ರಿಟ್ರೇಸ್ಮೆಂಟ್. ಓಕೆನಾ, ನೌ ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿಸ್ ರಿಟ್ರೇಸ್ಮೆಂಟ್ ಯೂಸಿಂಗ್ ಫಿಬೋನಚಿ. ಓಕೆ, ಸೊ ನೋಡ್ಕೊಳ್ಳಿ, ಫಿಬೋನಚಿ ಸೆಲೆಕ್ಟ್ ಮಾಡಿ. ನಾನು ಆಲ್ ದ ವೇ ಫ್ರಮ್ ದ ಬಾಟಮ್ ಟಿಲ್ ಟಾಪ್. ಓಕೆನಾ, ಫಿಬೋನಚಿ ಹಾಕಿದ್ರೆ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು ಪ್ರೈಸ್ ಹ್ಯಾಸ್ ಟೇಕನ್ ಸಪೋರ್ಟ್ ಫ್ರಮ್ ಎಕ್ಸಾಕ್ಟ್ಲಿ ಫಿಬೋನಚಿಸ್ 618 ಲೆವೆಲ್ಸ್. ಓಕೆನಾ, ಇದು ಪಾಯಿಂಟ್ ನಂಬರ್ 1. ನಾವು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನಾನು ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಟ್ರೆಂಡ್ ಲೈನ್ನ ನೋಡ್ಕೊಳ್ಳಿ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಓಕೆ, ಸೊ ಗೈಸ್ ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್ ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್. ಓಕೆನಾ, ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ. ಸೊ ಗೈಸ್ ಹಾಗೇನೆ ನೀವಿಲ್ಲಿ ನೋಡ್ಕೊಳ್ಳಿ, ಅಗೇನ್ ಇನ್ನೊಂದು ಟ್ರೆಂಡ್ ಲೈನ್ ಹೇಳಿದೆ. ನೋಡ್ಕೊಳ್ಳಿ, ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್. ಅರ್ಥ ಆಯ್ತಾ. ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಟ್ರೆಂಡ್ ಲೈನ್. ಓಕೆನಾ, ಪ್ರೈಸು ಫಿಬೋನಾಚಿದು 618 ಲೆವೆಲ್ಸ್ ಮೇಲಿಂದ ಸಪೋರ್ಟ್ ತಗೊಂಡಿರೋದ್ರಿಂದ ನಾನು ಇವಾಗ ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡ್ತೀನಿ. ಓಕೆ, ಬೈಯಲ್ಲಿ ಮಾಡ್ತೀರಾ ಅಂದರೆ ನೋಡ್ಕೊಳ್ಳಿ, ನಾಳೆ ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲೆ ಸಸ್ಟೈನ್ ಆಗಬೇಕು. ಓಕೆನಾ, ಬೈ ವೆನ್ ಪ್ರೈಸ್ ಕ್ರಾಸಸ್ 1325 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಯೋರ್ ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ ಎಟ್ 1330 ಆ್ಯಂಡ್ ಯೋರ್ ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬಿ ಎಟ್ 1340. ಓಕೆನಾ, ಪ್ರೈಸ್ 1325 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1330 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1, 1340 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ. ನಾಳೆ ಮಂಡೇ ಇರೋದ್ರಿಂದ ಮಾರ್ಕೆಟ್ ಸೈಡ್ ವೈಸ್ ಇರ್ಬೋದು, ನೋಡ್ಕೊಂಡು ಟ್ರೇಡ್ ಮಾಡಿ. ಅರ್ಥ ಆಯ್ತಾ. ಇವಾಗ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗಿಗೆ ಆಬ್ವಿಯಸ್ಲಿ ಪ್ರೈಸು ಈ ಟ್ರೆಂಡ್ ಲೈನಿಂದ ರಿಜೆಕ್ಷನ್ ಫೇಸ್ ಆಗಿ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟಾಗ ನೀವು ಸೆಲ್ ಮಾಡಿ. ಅರ್ಥ ಆಯ್ತಾ. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ ರೌಂಡ್ ನಂಬರ್ ದಟ್ ಈಸ್ 1300 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ ಎಟ್ 1290 ಆ್ಯಂಡ್ ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬಿ ಎಟ್ 1280. ಸಮ್ವೇರ್ ಅರೌಂಡ್ ಈ ಬಾಟಮ್ ಹತ್ರ ಬರುತ್ತೆ ನಿಮ್ಮದು ಟಾರ್ಗೆಟ್. ಓಕೆನಾ, 1300 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1290 ವಿಲ್ ಬಿ ಟಾರ್ಗೆಟ್ ನಂಬರ್ 1, 1280 ವಿಲ್ ಬಿ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ನೆಕ್ಸ್ಟ್ ಸ್ಟಾಕ್ ಬಂದು JSW ಸ್ಟೀಲ್. ಓಕೆನಾ, JSW ಸ್ಟೀಲ್ ಆನ್ ಅ 1 hour ಟೈಮ್ ಫ್ರೇಮ್ ನೋಡ್ಕೊಳ್ಳಿ, ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ, ಪ್ರೈಸ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ದಿಸ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್. ಓಕೆನಾ, ಈ ಝೋನ್ ಬಂದು ಸಪೋರ್ಟ್ ಝೋನ್. ಹಾಗೇನೆ ನೋಡಿ, ಸಪೋರ್ಟ್ ಝೋನಿಂದ ಸಪೋರ್ಟ್ ತಗೊಂಡು ಈ ಮೊಮೆಂಟಮ್ ಸಿಕ್ಕಿದೆ. ಅರ್ಥ ಆಯ್ತಾ. ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಓಕೆನಾ, 15 minute ಟೈಮ್ ಫ್ರೇಮಲ್ಲಿ ನಾನು ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಓಕೆ,
ನೋಡ್ಕೊಳ್ಳಿ, ಈ ಟಾಪ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತಾನೆ. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, 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 ರೆಸಿಸ್ಟೆನ್ಸ್. ಓಕೆನಾ? ಮಲ್ಟಿಪಲ್ ಟೈಮ್ಸ್ ಈ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಟೆಸ್ಟ್ ಆಗೋಗಿದೆ. ಓಕೆನಾ? ಹಾಗೇನೆ ನೀವು ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್. ಓಕೆನಾ? ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಶನ್ ಮಾಡಿದೆ. ಓಕೆ, ಸೊ ನೆಕ್ಸ್ಟು ನೋಡಿ, ಆಲ್ ದ ವೇ ಫ್ರಮ್ ದ ಟಾಪ್. ಓಕೆನಾ? ಈ ಟಾಪ್ ಇಂದ ಈ ಬಾಟಮ್ ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು, ಪ್ರೈಸ್ ಹೆಚ್ಚು ಕಡಿಮೆ ಫಿಬೋನಾಚಿದು 618 ಲೆವೆಲ್ಸ್ ಹತ್ರ ಇದೆ, ಮೇಕ್ ಆರ್ ಬ್ರೇಕ್ ಲೆವೆಲ್ಸ್ ಹತ್ರ ಇದೆ. ಅರ್ಥ ಆಯ್ತಾ? ಸೊ ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಇವಾಗ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಆಬ್ವಿಯಸ್ಲಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲೆ ಸಸ್ಟೈನ್ ಆಗಬೇಕು. ಓಕೆನಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 872 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ ಎಟ್ 880 ವಿಲ್ ಬಿ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬಿ ಎಟ್ 885. ಓಕೆನಾ? 872 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 880 will be target number 1, 885 will be target number 2. ಓಕೆ, ಸೊ ಇದು ಬೈಯಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗಿಗೆ ನೀವು ಎಲ್ಲಿ ಸೆಲ್ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಇದು ಡಬಲ್ ಬಾಟಮ್ ಪ್ಯಾಟರ್ನ್ ಅಲ್ವಾ, ಇದ್ರದ್ದು ಡಬಲ್ ಬಾಟಮ್ ಪ್ಯಾಟರ್ನ್ದು ನೆಕ್ಲೈನ್ ಇದು. ಓಕೆನಾ? ಈ ಡಬಲ್ ಬಾಟಮ್ ಪ್ಯಾಟರ್ನ್ದು ನೆಕ್ಲೈನ್ ಇದು. ಸೊ ಸೆಲ್ಲೆಲ್ಲಿ ಮಾಡ್ತೀರಾ ಅಂದರೆ ಪ್ರೈಸ್ ಏನಾದರೂ ಈ ಲೆವೆಲ್ಸಿಂದ ರಿಜೆಕ್ಷನ್ ಫೇಸ್ ಆಗಿ ಈ ನೆಕ್ಲೈನ್ ಬ್ರೇಕ್ ಮಾಡ್ತು ಅಂದರೆ ಸೆಲ್ ಮಾಡಿ. ಓಕೆನಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 855. ಓಕೆನಾ? ಈ ಲೆವೆಲ್ ಸಮ್ವೇರ್ ಅರೌಂಡ್ ಈ ಲೆವೆಲ್ಸ್ ಹತ್ರ ಬರುತ್ತೆ. 855 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ ಎಟ್ 850 ಆ್ಯಂಡ್ ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬಿ ಎಟ್ 844. 855 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 850 will be our target number 1, 844 will be our target number 2. ಅರ್ಥ ಆಯ್ತಾ? ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.